ಮಂಗಳವಾರ ಬೆಳಿಗ್ಗೆ ಊರಿಂದ ಹೊಸ ರಾಗಿ ತಂದಿದ್ರು. ಅದಕ್ಕೆ ರಾಗಿ ಕೆಲಸ ಮಾಡೋಣ ಅಂತ ರಾಗಿನ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ಈ ಟೈಮ್ನಲ್ಲಿ ಎಲ್ಲರ ಮನೆಯಲ್ಲೂ ಇದನ್ನು ಮಾಡ್ತಾರೆ. ಈ ಬಿಸಿಲಿಗೆ ದೇಹಕ್ಕೆ ತಂಪು ಅಂತ. ಮಕ್ಕಳು ಮುದ್ದೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಇದಕ್ಕೆ ಬೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಆವಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ರಾಗಿನ ಚೆನ್ನಾಗಿ ವಾಶ್ ಮಾಡಿ 8ರಿಂದ 10 ಅವರ್ ನೆನೆಸಿಡಬೇಕು. ಇವಾಗ ಅಂದರೆ ಮಂಗಳವಾರ ಸಂಜೆ ಇದಕ್ಕೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಜಾರಿಗೆ ನೆನೆಸಿರುವ ರಾಗಿ, ಕಾಯಿ ತುರಿ, ಏಲಕ್ಕಿ ಮತ್ತು ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿದ ರಾಗಿನ ಒಂದು ಬೌಲಿಗೆ ಒಂದು ಬಟ್ಟೆಯಲ್ಲಿ ಸೋದಿಸ್ಕೋಬೇಕು. ಇದೇ ರೀತಿ 2ರಿಂದ 3 ಸಲ ಈ ಪ್ರೊಸೆಸ್ ಮಾಡ್ಕೋಬೇಕು. ಇದೇ ರೀತಿ ಮಾಡಿದ ಮೇಲೆ ಒಂದು ಕಡಾಯಿಗೆ ಸೇರಿಸಿ 1 ಕಪ್ ಬೆಲ್ಲ ಮತ್ತು 1 ಚಿಟಿಕೆ ಉಪ್ಪು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಕೈ ಬಿಡದೆ ತಿರುಗಿಸುತ್ತಾ 15 ನಿಮಿಷ ಕುದಿಸ್ಬೇಕು. ಕೊನೆಯಲ್ಲಿ 2 ಸ್ಪೂನ್ ತುಪ್ಪ ಸೇರಿಸಿ ಕುದಿಸಿದ್ರೆ ರೆಡಿ ಆಯಿತು. ಇದನ್ನು ತುಪ್ಪ ಹಚ್ಚಿರುವ ತಟ್ಟೆಯಲ್ಲಿ ಹಾಕಿ ಇದ್ರ ಮೇಲೆ ಗಾರ್ನಿಷ್ಗೆ ಅಂತ ಗಸಗಸೆ ಉದುರಿಸಿದ್ರೆ ರೆಡಿ ಆಯಿತು ರಾಗಿ ಕಿಲ್ಸ. ಬೆಳಿಗ್ಗೆ ಎದ್ದು ಇದನ್ನು ಕಟ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ರೆ ಇನ್ನೂ ಸ್ವಲ್ಪ ಅಂತ ಕೇಳ್ತಾರೆ. ಬೇಕಾದರೆ ಇದನ್ನು 1 ಅವರ್ ಫ್ರಿಜ್ನಲ್ಲಿಟ್ಟು ತಿನ್ಬೋದು. ನಮ್ಮ ಅಮ್ಮಂದ್ರು ಮಾಡೋ ಪ್ರೊಸೆಸ್ನಲ್ಲಿ ನಾನು ಮಾಡಿದ್ದೀನಿ. ನಾವು ಸಣ್ಣವರಿದ್ದಾಗ ನಮ್ಮ ಹಳ್ಳಿ ಕಡೆ ಬೆಳಿಗ್ಗೆನೇ ನಮಗೆ ರಾಗಿ ಕಿಲ್ಸ ಕೊಡೋರು. ನಾವು ಇದನ್ನು ರಾಗಿ ಕಿಲ್ಸ ಅಂತೀವಿ. ನೀವೇನು ಅಂತೀರಾ ಅಂತ ಕಾಮೆಂಟ್ ಮಾಡಿ.